ನಿನ್ನೆ ಸಾಧನಾ ಸಮಾವೇಶದಲ್ಲಿ ನಡೆದಂಥ ಒಂದು ಪ್ರಸಂಗ, ಸಿದ್ದರಾಮಯ್ಯ ಅವರು ಆಡಿದಂಥ ಒಂದು ಮಾತು, ಅದನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ನಿನ್ನೆ ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಕೋರಿರಲಿಲ್ಲ ಮುಖ್ಯಮಂತ್ರಿಗಳು. ಯಾಕಂದ್ರೆ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ವಕೀಲರು ಬಂದು ಡಿಸಿಎಂ ಅವರ ಹೆಸರು ಹೇಳಿ ಅಂತಂದಿದ್ದಕ್ಕೆ ಗರಂ ಆಗ್ಬಿಟ್ರು ಸಿಎಂ ಸಿದ್ದರಾಮಯ್ಯ. ಇದನ್ನೇ ಸದ್ಯ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಏನ್ ಹೇಳ್ತಾ ಇದೆ ಬಿಜೆಪಿ? ಇದು ಡಿಕೆ ಶಿವಕುಮಾರ್ಗಾದಂಥ ಅಪಮಾನ ಅಂತ ಹೇಳಿ ಬಿಜೆಪಿ ಬಣ್ಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಶ್ವಥ್ ನಾರಾಯಣ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ನನ್ನ ಹಾಗೆ ಡಿಕೆ ಮಧ್ಯೆ ಗೊಂದಲ ಇದೆ ಅನ್ನುವಂಥ ಭ್ರಮೆಯಲ್ಲಿದೆ. ನಾನ್ ಡಿಕೆಶಿಗೆ ಅವಮಾನ ಮಾಡಿಲ್ಲ, ನನಗವ್ರು ಹೇಳಿ ಹೋದ್ರು. ಅಶ್ವಥ್ ನಾರಾಯಣ್ ಆರೋಪದಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರಲ್ಲಿ ಏನು ಅವಮಾನ ಮಾಡ್ಕೋತಾರೋ ಅದು ಬೇರೆ, ಆದ್ರೆ ಇಡೀ ರಾಜ್ಯ ತಲೆ ತಗ್ಸೋ ರೀತಿನ ನಡವಳಿಕೆಗಳು, ಒಂದು ರಾಜ್ಯ ನಡೆಸುವಂತ ಒಬ್ಬರು ನಾಯಕರುಗಳು ನಡವಳಿಕೆಗಳು ನೋಡಿದಾಗ ಜನ ತಲೆ ತಗ್ಸುವಂತ ರೀತಿಯಲ್ಲಿ ಅಲ್ಲಿ ನಡೆದಿರುವಂತದ್ದಿದೆ. ಹಾಗಾಗಿ ಅವರ ಬಾಬಾ ಅವರ ಮಾತು ಕತೆ, ಅಹಂಕಾರದ ಮಾತುಗಳು ಇವೆಲ್ಲ ನೋಡಿದಾಗ ನಿಜಕ್ಕೂ ಜನಕ್ಕೆ ಬಹಳ ಬೇಸರ ಆಗಿದೆ. ಆಡಳಿತನೂ ಕೊಡಲ್ಲ, ಅಭಿವೃದ್ಧಿನೂ ಮಾಡಲ್ಲ, ಏನು ಒಳ್ಳೇದು ಮಾಡಲ್ಲ. ಅವಲ್ಲಿ ನಡವಳಿಕೆನಾರ ಚೆನ್ನಾಗಿ ಇಟ್ಕೊಳ್ಳಿ ಅಂದ್ರೆ ಅದೂ ಇಲ್ಲ. ಎಲ್ಲಾದ್ರಲ್ಲೂ ಮೋಸ ಆಗಿದೆ ನಮಗೆ. ಸೊ ಇಂಥ ಒಂದು ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿದೆ. ಜನರು ತಲೆ ತಗ್ಸೋ ರೀತಿಯಲ್ಲಿ ಈಗ ಆಡಳಿತ ಆಗ್ತಿದೆ. ನೀವು ಕೂಡ ಡಿಸಿಎಂ ಆಗಿರುವಂತವ್ರು, ಅಂತ ಸಂದರ್ಭದಲ್ಲಿ ಅವರು ವೇದಿಕೆ ಮೇಲೆ ಇದ್ದು ಪುನಃ ಬರ್ತಾರೆ, ಆ ಸಂದರ್ಭದಲ್ಲಿ ಹೆಸರು ಹೇಳಬೇಕಿತ್ತ ಹೇಳಬಾರ್ದಾಗಿದೆ? ಖಂಡಿತ. ನೋಡಿ, ಏನ್ ಕಳ್ಕೊತೀವಿ? ಒಳ್ಳೆ ಒಂದು ಮಾತು ಹೇಳಕ್ಕೆ ಏನ್ ಕಳ್ಕೊಳ್ತೀವಿ? ಒಳ್ಳೆ ಮಾತು, ಒಳ್ಳೆ ನಡವಳಿಕೆಗೆ ಏನ್ ಕೊರತೆನಾ? ಸೊ ಎಷ್ಟೇ ನಮಗೆ ವೈಯಕ್ತಿಕವಾಗಿ ಭಾವನೆಗಳು ಏನೇನೋ ಇರಬಹುದು, ಆದ್ರೆ ಎಲ್ಲದಕ್ಕೂ ಅದನ್ನ ಕಿತ್ಕೋಬೇಕು. ಒಂದು ಒಳ್ಳೆ ಭಾವನೆಗಳು ಪ್ರೀತಿಸಕ್ಕೆ ಯಾವತ್ತೂ ಕೊರತೆ ಇರಬಾರ್ದು. ಪ್ರೀತಿಸಬೇಕು ಸಂಪೂರ್ಣವಾಗಿ. ಯಾರೇ ಇರಲಿ ಏನೇ ಇರಲಿ, ಆ ಪ್ರೀತಿಗೆ ಯಾವತ್ತೂ ಕೊರತೆ ಇರಬಾರ್ದು. ಆ ಪ್ರೀತಿ ಹೆಚ್ಚೆಚ್ಚಾಗಿ ಹೇರಳವಾಗಿ ಕೊಡುವಂಥದ್ದು. ಒಬ್ಬರು ನಾಯಕರಾಗಿರೋರು ಇನ್ನ ಬೇರೆಯವರಿಗೆ ಒಂದು ಮಾದರಿಯಾಗಿರ್ಬೇಕು. ಆ ರೀತಿ ಒಂದು ನಡವಳಿಕೆ ಇರಬೇಕು. ಈ ನಡವಳಿಕೆಗಳು ನಿಜಕ್ಕೂ ನಮ್ಮ ಇಡೀ ನಾಡಿಗೆ, ಕರ್ನಾಟಕಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಆ ವೇದಿಕೆ ನಡವಳಿಕೆ, ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತ ಅಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಬಟ್ ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ಈ ವಿಚಾರಗಳನ್ನ ಮಾತಾಡಲ್ಲ. ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿಗೆ ಇದೆಲ್ಲ ಒಂದ್ ಕಡೆ ಮುನ್ಸೂಚನೆನ ಈ ತರದ ನಡವಳಿಕೆಗಳು ನೋಡಿದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಮುನ್ಸೂಚನೆ ಇನ್ಸೂಚನೆ ಇದಕ್ಕೆಲ್ಲ ಬೇರೆ ಬಿಡಿ. ಬದಲಾವಣೆ, ಸ್ಥಾನ ಪಲ್ಲಟನೆ ಅವೆಲ್ಲ ಬೇರೆ. ಇದು ಕಾಂಗ್ರೆಸ್ ಕಲ್ಚರ್. ಇದು ಒಬ್ರು ವ್ಯಕ್ತಿ, ಒಬ್ರು ಮುಖ್ಯಮಂತ್ರಿ, ಒಟ್ಟು ಕಾಂಗ್ರೆಸ್ನಲ್ಲಿ ಇದೇ ನಡವಳಿಕೆ ಅನ್ನುವಂಥದ್ದು ಕಾಂಗ್ರೆಸ್ ಕಲ್ಚರ್ ಏನು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಬಿಜೆಪಿಯವರು ಮೊಸರು ಕಲ್ಲು ಹುಡುಕುವಂಥವ್ರು. ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು, ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ? ಹೆಸರು ಹೇಳೋದು, ಯಾರಿರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡಿದ್ರು? ಎಲ್ಲಪ್ಪ, ನೀವು ಅವ್ರು ಕೇಳಿದ್ರೇನ್ರಿ? ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ. ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವರು ಇರ್ಲಿಲ್ಲ ಅಲ್ಲಿದ್ರ ಮತ್ತೆ ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನ ಇದೆಯಲ್ಲ ಅಂತ? ಯಾವ್ದು ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತಾರೆ ಸರ್. ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ. ಬಿಜೆಪಿ ಮಾಡಿದಂತಹ ಆರೋಪಕ್ಕೆ, ಜೊತೆಗೆ ತಮ್ಮ ನಿನ್ನೆಯ ನಡೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಅವ್ರ ಜೊತೆಗೆ ನಿಂತ್ಕೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಎಲ್ಲ ಅವಮಾನ ಮಾಡಿದೆ? ವೇದಿಕೆಯಲ್ಲಿ ಸಾಮಾನ್ಯವಾಗಿ ಸ್ವಾಗತ ಯಾರಿಗೆ ಕೊಡ್ತಾರೆ? ಯಾವುದೋ ಭಾಷಣವನ್ನು ಆರಂಭ ಮಾಡುವಂತಹ ಟೈಮ್ನಲ್ಲಿ ವೇದಿಕೆ ಮೇಲೆ ಯಾರ್ಯಾರಿರ್ತಾರೋ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಬೇಕಾಗತ್ತೆ. ಅದನ್ನ ನಾನು ಉಲ್ಲೇಖ ಮಾಡಿದ್ದೀನಿ. ಅವ್ರು ಇರಲಿಲ್ಲ, ಆ ಕಾರಣಕ್ಕಾಗಿ ಅವ್ರ ಹೆಸರನ್ನ ಹೇಳಿಲ್ಲ. ಅವ್ರು ಹೇಳ್ಬಿಟ್ಟು ಹೋಗಿದ್ರು, ನನಗೆ ಬೆಂಗಳೂರಿಗೆ ಹೋಗ್ತೀನಿ, ಎಲ್ಲೋ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಂಗಾಗಿ ಅವರ ಹೆಸರನ್ನ ಹೇಳಿಲ್ಲ. ಇಲ್ಲ, ಅಪಮಾನ ಆಗುವಂಥದ್ದು, ಅವಮಾನ ಆಗುವಂಥದ್ದು ಏನಿದೆ
ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದನ್ನ ಗಮನಿಸಿದ್ರಿ. ಜೊತೆಗೆ ನಮ್ಮಿಬ್ಬರ ಮಧ್ಯೆ ಗೊಂದಲ ಮೂಡಿಸಬೇಕು, ನಮ್ಮಿಬ್ಬರ ಮಧ್ಯೆ ಏನೋ ಗೊಂದಲ ಇದೆ, ನಮ್ಮಿಬ್ಬರ ಮಧ್ಯೆ ಏನೋ ಬಿರುಕಿದೆ, ಅದರ ಲಾಭವನ್ನ ಪಡೆಯಬಹುದು ಅನ್ನುವಂಥ ಭ್ರಮೆನಲ್ಲಿ ಬಿಜೆಪಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಬಿಜೆಪಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.